ರಾಯಚೂರಿನ ಖಾನಾಪುರ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರುವಂತಹ ರಾಮು ಅವರು ಚುನಾವಣಾಧಿಕಾರಿಯಾಗಿದ್ದಾರೆ. ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಊಟವನ್ನು ಬಡಿಸುವ ಮೂಲಕವಾಗಿ ರಾಯಚೂರು ಮೂಲದ ಚುನಾವಣಾಧಿಕಾರಿಯ ವಿರುದ್ಧ ಈ ಸಂಬಂಧಿತವಾಗಿ ಬಿಜೆಪಿ ದೂರನ್ನ ಕೊಟ್ಟಿದೆ. ಕಳೆದ ವಾರ ಬಿಜೆಪಿ ಎಂಎಲ್ಸಿ ನಂಜುಂಡಿ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಊಟವನ್ನ ಬಡಿಸಿದ್ರು ಚುನಾವಣಾಧಿಕಾರಿ ರಾಮು ಅವರು. ಸೊ ಅವರು ನೀತಿ ಸಂಹಿತೆ ಇದೆ, ಈ ಸಂದರ್ಭದಲ್ಲಿ ಊಟ ಬಡಿಸಿದ್ದಾರೆ. ಇದೆಲ್ಲವೂ ಕೂಡ ಚುನಾವಣಾ ಆಯೋಗ ಗಮನಕ್ಕೆ ತೆಗೆದುಕೊಂಡು ಅವರನ್ನ ಈ ಕೂಡಲೇ ರದ್ದು ಮಾಡಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನ ಇಡ್ತಾ ಇದೆ. ಈ ಸಂಬಂಧಿತವಾಗಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ನಂಜುಂಡಿ ನಿವಾಸಕ್ಕೆ ಅವರು ಹೋದಂತಹ ಸಂದರ್ಭದಲ್ಲಿ ಊಟ ಮಾಡ್ತಾ ಇದ್ರು. ಸೊ ಅವರಿಗೆ ರಾಯಚೂರು ಮೂಲದ ಚುನಾವಣಾಧಿಕಾರಿ ರಾಮು ಅವರು ಊಟವನ್ನ ಬಡಿಸಿದ್ದಾರೆ. ಇದು ಬಿಜೆಪಿಯವರ ಗಮನಕ್ಕೆ ಬಂದಿದೆ. ಈ ಸಂಬಂಧಿತವಾಗಿ ಈಗ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ತಂದಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ಇಂದ. ಲೋಕೇಶ್, ಚುನಾವಣಾಧಿಕಾರಿ ರಾಮು ಅವರು ಆ ಸಂದರ್ಭದಲ್ಲಿ ಯಾಕೆ ಉಪಸ್ಥಿತರಿದ್ರು? ಸೊ ಆ ಬಗ್ಗೆ ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ? ದಿವ್ಯಾ, ಈಗ ಚುನಾವಣಾ ಕರ್ತವ್ಯಕ್ಕೆ ನೇಮಕ ಮಾಡಿದಂಥ ಸರ್ಕಾರಿ ಅಧಿಕಾರಿ ರಾಜಕೀಯ ನಾಯಕರ ಜೊತೆ ಯಾಕೆ ಓಡಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಪ್ರಶ್ನೆ. ಇದು ತುಂಬಾ ಸಾರಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ರಾಜಕೀಯ ನಾಯಕರ ಜೊತೆ ಅವರು ಓಡಾಟ ಮಾಡ್ತಾ ಇದ್ದಾರೆ. ಮೊನ್ನೆ DCM ಅವರು ಕೂಡ KP ನಂಜುಂಡಿ ಅವರ ನಿವಾಸಕ್ಕೆ ಹೋದಾಗ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆ ಊಟವನ್ನು ಕೂಡ ಬಡಿಸ್ತಾ ಇದ್ದಾರೆ. ಈ ರೀತಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಅವರನ್ನ ವಜಾ ಮಾಡಿ ಒಂದು ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಥವಾ ಅವರು ಚುನಾವಣಾ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿ ಈಗ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿರುವಂಥದ್ದು. ಅವರು ಚುನಾವಣಾ ಕರ್ತವ್ಯಕ್ಕೆ ನೇಮಕ ಮಾಡಿದಾದ್ಮೇಲೆ ಚುನಾವಣಾಧಿಕಾರಿಗೆ ವರ್ತನೆ ಮಾಡಬೇಕು, ಆದರೆ ಪಕ್ಷದ ಅಥವಾ ನಾಯಕರ ಪರವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯದ ಮೇಲೆ ಈಗ ಬಿಜೆಪಿ ಅವರು ದೂರನ್ನು ಕೊಟ್ಟಿರುವಂಥದ್ದು. ಈ ರೀತಿ ಸ್ವಪಕ್ಷದವರ ಜೊತೆ ಮತ್ತೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೂಡ ಒಟ್ಟು 5 ದೂರುಗಳನ್ನು ಚುನಾವಣಾ ಆಯೋಗಕ್ಕೆ ಈಗ ಬಿಜೆಪಿ ಅವರು ನೀಡಿರುವಂಥದ್ದು. ದಿವ್ಯಾ, ಸೊ ಬೇಸಿಕಲಿ ಅವರು ಶಿಕ್ಷಕರು, ಅವ್ರಿಗೂ ಚುನಾವಣಾ ಒಂದು ರಾಜಕಾರಣದ ನಂಟು ಹೇಗೆ? ಸೊ ಅವ್ರು ಯಾಕೆ ನಂಜುಂಡಿ ಅವರ ನಿವಾಸಕ್ಕೆ ಬಂದಿದ್ರು? ಇದರ ಬಗ್ಗೆ ಏನಾದರೂ ಬಿಜೆಪಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ಯಾ? ಈ ಒಂದು ಅವರ ನಂಟಿನ ಬಗ್ಗೆ ಬಿಜೆಪಿ ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ. ಆದರೆ ಅವರು KP ನಂಜುಂಡಿ ಅವರ ಜೊತೆಯಲ್ಲಿ ಇರ್ತಿದ್ರು ಯಾವಾಗಲೂ ಅನ್ನುವಂಥದ್ದು ಬಿಜೆಪಿ ಅವರು ಆಫ್ ದಿ ರೆಕಾರ್ಡ್ ಹೇಳ್ತಾ ಇರ್ತಕ್ಕಂಥದ್ದು. ಬಿಜೆಪಿ ಅವರು ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿರುವಂಥದ್ದು. KP ನಂಜುಂಡಿ ಅವರ ಜೊತೆ ಇರ್ತಕ್ಕಂಥ ಸರ್ಕಾರಿ ಶಾಲಾ ಶಿಕ್ಷಕ ಅವರ ಚುನಾವಣಾ ಕರ್ತವ್ಯಕ್ಕೆ ನೇಮಕ ಮಾಡಿದ್ದಾದ್ಮೇಲೂ ಕೂಡ ಅವ್ರ ಜೊತೆನೆ ಓಡಾಟ ಮಾಡಿಕೊಂಡು ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲ ರಾಜಕೀಯ ನಾಯಕರ ಜೊತೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈ ರೀತಿ ಅವರು ನಿಯಮವನ್ನು ಉಲ್ಲಂಘನೆ ಮಾಡುವಂಥದ್ದು ತಪ್ಪು. ಅವತ್ತು ಅವರು ಭೇಟಿ ಕೊಟ್ಟಾಗ ಅವರನ್ನ DK ಶಿವಕುಮಾರ್ ಅವರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಬಂದಿದ್ರು. ಬಂದಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಇದ್ದಾಗ ಅವರು ಊಟವನ್ನು ಬಡಿಸೋದಕ್ಕೆ ಮುಂದಾದ್ರು ಎನ್ನುವಂಥದ್ದು ಬಿಜೆಪಿಯವರು ಹೇಳುವಂಥದ್ದು. ಆದರೆ ಡಿಟೇಲ್ ಆಗಿ ಅವರು ದೂರನ್ನು ಕೊಡದಿದ್ರು ಕೂಡ ಇವರು ಕರ್ತವ್ಯ ಲೋಪವನ್ನು ಮಾಡ್ತಾ ಇದ್ದಾರೆ, ಚುನಾವಣಾ ಕರ್ತವ್ಯಾಧಿಕಾರಿಗೆ ನಡೆದುಕೊಳ್ತಾ ಇಲ್ಲ, ಅವರನ್ನ ವಜಾ ಮಾಡಿ ಅಂತೇಳಿ ಇಷ್ಟೇ ದೂರು ಕೊಟ್ಟಿದ್ದಾರೆ. KP ನಂಜುಂಡಿ ಅವ್ರಿಗೂ ಮತ್ತೆ DK ಶಿವಕುಮಾರ್ ಅವ್ರಿಗೂ ಆ ರಾಮು ಎನ್ನುವಂಥ ಸರ್ಕಾರಿ ಅಧಿಕಾರಿಗೂ ಏನು ನಂಟಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ದೂರಿನಲ್ಲಿ ಮಾಡಿಲ್ಲ. ಆದರೆ ಇವರು ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ ಅಂತೇಳಿ ದೂರು ಕೊಟ್ಟು ಅವ್ರನ್ನ ವಜಾ ಮಾಡಲಿಕ್ಕೆ ಒತ್ತಾಯವನ್ನ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ನೀತಿ ಸಂಹಿತೆ ಜಾರಿಯಲ್ಲಿದೆ. ಚುನಾವಣಾಧಿಕಾರಿಯಾಗಿ ರಾಮು ಅವರನ್ನ ನೇಮಿಸಲಾಗಿದೆ. ಈ ಸಂದರ್ಭದಲ್ಲಿ ಅವರು ಒಬ್ಬ ಪಕ್ಷದ ಪರವಾಗಿ ಅವರ ಜೊತೆಗೆ ಈ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿರುವಂಥದ್ದು ಸೂಕ್ತ ಅಲ್ಲ. ಇದು ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಾಗುತ್ತೆ. ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಬಿಜೆಪಿ ನಾಯಕರ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ.